ಶ್ರೀ ಗುರುಭ್ಯೋ ನಮಃ. ಓಂ ಅಗಸ್ತ್ಯರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಕಳೆದ ವಿಡಿಯೋದಲ್ಲಿ ಜೀವನ ಸಂಗಾತಿಯ ರಹಸ್ಯ ಈ ಟಾಪಿಕಲ್ಲಿ ನಾವು ಮಾತಾಡ್ತಾ ಬರ್ತಿದ್ವಿ. ಸ್ವಲ್ಪ ವಿಡಿಯೋ ಹಾಕೋದು ಡಿಲೇ ಆಯಿತು, ಸ್ವಲ್ಪ 2 ತಿಂಗಳಾಗಿದೆ, ದಯವಿಟ್ಟು ಕ್ಷಮಿಸಬೇಕು. ಅಂದರೆ ಇವಾಗ ಕಂಟಿನ್ಯೂಸ್ ಆಗಿ ಉಳಿದಿರೋಂಥ 6 ಲಗ್ನದ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಇವಾಗ ಕಾಲಪುರುಷನಿಗೆ 7ನೇ ಮನೆಯಾದ ತುಲಾ ಲಗ್ನ. ಈ ತುಲಾ ಲಗ್ನದವರಿಗೆ ಸಿಗೋವಂಥ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ, ಯಾವ ರೀತಿಯ ಲೈಫ್ ಪಾರ್ಟ್ನರ್ ಇವರಿಗೆ ಸಿಗ್ತಾರೆ, ಅದರಿಂದ ಇವರ ಲೈಫ್ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಆಗ್ತಾ ಇರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ತುಲಾ ಲಗ್ನ ಕಾಲಪುರುಷನಿಗೆ 7ನೇ ಮನೆಯಾಗಿ ಬರುತ್ತೆ. ಈ ತುಲಾ ಲಗ್ನಕ್ಕೆ ಅಧಿಪತಿ ಬಂದು ಶುಕ್ರ. ಮೇಯ್ನಾಗಿ ಇಲ್ಲಿ ಸೂರ್ಯ ಬಂದು ನೀಚವಾಗ್ತಾರೆ. ಆತ್ಮಕಾರಕ ಸೂರ್ಯ ಬಂದು ಇಲ್ಲಿ ನೀಚವಾಗ್ತಾರೆ. ಶನಿ ಬಂದು ಇಲ್ಲಿ ಉಚ್ಚವಾಗ್ತಾರೆ. ಬುಧ ಹಾಗೆ ಗುರು ಈ ತುಲಾರಾಶಿ ತುಲಾ ಲಗ್ನದಲ್ಲಿದ್ದಾಗ ಅಷ್ಟೊಂದು ಕೆಡೋದಿಲ್ಲ. 70% ಶುಭ ಮನೆ ಅಂತ ಹೇಳ್ಬೋದು. ಈ ತುಲಾರಾಶಿ ಬಂದು 70% ಒಳ್ಳೆಯದೇ, ನೆಗೆಟಿವ್ ಅಂತ ಏನಿರೋದಿಲ್ಲ. ಹಾಗೆ ಈ ತುಲಾ ಲಗ್ನಕ್ಕೆ 7ನೇ ಮನೆಯಾಗಿ ಬರೋದು ಲೈಫ್ ಪಾರ್ಟ್ನರ್ದ ಸೂಚಿಸುವಂಥ ಮನೆ ಬಂದು ಮೇಷ. ಈ ಮೇಷ ರಾಶಿಲಿ ಮೊದಲನೇ ನಕ್ಷತ್ರ ಬರೋದು ಅಶ್ವಿನಿ ನಕ್ಷತ್ರ. ಅಶ್ವಿನಿ ನಕ್ಷತ್ರ ಬಂದು ಕೇತುವಿನ ನಕ್ಷತ್ರ. ಈ ಕೇತುವಿನ ನಕ್ಷತ್ರದಿಂದ ಇದರಲ್ಲೊಂದು ಸೂಕ್ಷ್ಮ ಇದೆ, ಇದನ್ನು ನೀವು ಖಂಡಿತ ತಿಳ್ಕೊಬೇಕಾಗುತ್ತೆ. ಏನು ಅಂತ ಕೇಳಿದ್ರೆ, ತುಲಾ ಲಗ್ನದವರಿಗೆ ಕೇತು ಎಲ್ಲಿರ್ತಾರೋ 5ನೇ ಮನೇಲಿ ಕೇತು ಇದ್ದರೆ ಲವ್ ಮ್ಯಾರೇಜ್ ಸಾಧ್ಯತೆ ಇರುತ್ತೆ. ಆದಷ್ಟು ತುಲಾ ಲಗ್ನದವರು ಲವ್ ಮ್ಯಾರೇಜ್ನ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಕೇತು 5ನೇ ಮನೆಯಲ್ಲಿರೋರಿಗೆ ಲವ್ ಸಕ್ಸಸ್ ಆಗಿರುತ್ತೆ. ಲವ್ ಫೇಲ್ಯೂರ್ ಆಗಿರೋ ಜಾತಕ ತುಂಬ ಲವ್ ಮಾಡ್ತಾರೆ, ಮದುವೆ ಆಗ್ತಾರೆ. ತುಂಬ ಫೇಲ್ಯೂರ್ ಆಗಿರೋದು, ಲವ್ ಮಾಡಿ ಫೇಲ್ಯೂರ್ ಆಗಿರೋ ಜಾತಕ ಎಲ್ಲ ನೀವು ತುಲಾ ಲಗ್ನದವ್ರನ್ನ ತೊಗೋಬೋದು. ಏನಕ್ಕಂದರೆ 5ನೇ ಅಧಿಪತಿ ಶನಿಯಾಗಿ ಬರ್ತಾರೆ, 7ನೇ ಮನೇಲಿ ನೀಚವಾಗ್ತಾರೆ. 5ನೇ ಅಧಿಪತಿ ಶನಿ 7ನೇ ಮನೇಲಿ ನೀಚವಾಗ್ತಾರೆ. ಇವರಿಗೆ 7ನೇ ಅಧಿಪತಿಯಾಗಿ ಬರೋದು ಕುಜ. ಇವರಿಗೆ ಸಿಗೋವಂಥ ಲೈಫ್ ಪಾರ್ಟ್ನರ್ ಸ್ವಲ್ಪ ಡಾಮಿನೇಟ್ ಆಗಿರ್ತಾರೆ. ಕುಜ ಅಂದ್ರೆ ಸ್ವಲ್ಪ ರೂಲಿಂಗ್, ಅಗ್ನಿತತ್ವ ರಾಶಿ ಅದು ಮೇಷರಾಶಿ. ಸ್ವಲ್ಪ ನಿಮ್ಮನ್ನು ರೂಲ್ ಮಾಡೋವಂಥದ್ದು ಖಂಡಿತ ಇದ್ದೇ ಇರುತ್ತೆ. 7ನೇ ಅಧಿಪತಿ ಬಂದು 4ನೇ ಮನೇಲಿ ಉಚ್ಚವಾದಾಗ ನೀವು ಮದುವೆ ಆದಮೇಲೆ ನಿಮ್ಮ ಯಾರ್ಯಾರು ರಿಲೇಷನ್ ಇರ್ತಾರೋ ಎಲ್ಲ ಹೊಸ ಫ್ಯಾಮ್ಲಿಗಳು ಚೇಂಜ್ ಆಗುತ್ತೆ. ಹಾಗೆ ನೀವಿರೋವಂಥ ಮನೆ ಚೇಂಜ್ ಆಗುತ್ತೆ, ಸ್ವಂತ ಊರಲ್ಲಿ ಇರೋದಿಲ್ಲ. ಹಾಗೆ ಬಿಸ್ನೆಸ್ ನೀವು ಮಾಡೋವಂಥ ಕೆಲಸ ಕೂಡ ಚೇಂಜ್ ಆಗುತ್ತೆ. ಇದೆಲ್ಲ ತುಲಾ ಲಗ್ನದವರಿಗೆ ಸಾಕಷ್ಟು ನೀವು ಮ್ಯಾಚ್ ಮಾಡಿ ನೋಡ್ಬೋದು. ಮದುವೆ ಆದಮೇಲೆ ಅವರು ಬೇರೆ ಊರಲ್ಲಿ ಸೆಟ್ಲ್ ಆಗೋದು, ಬೇರೆ ಬಿಸ್ನೆಸ್ ಮಾಡೋದು, ಈ ಥರದ್ದೆಲ್ಲ ತುಲಾ ಲಗ್ನದವರಿಗೆ ಮ್ಯಾಚಬಲ್ಲ ಅಂತ ಹೇಳ್ಬೋದು. ತುಲಾ ಲಗ್ನದವರಿಗೆ ಅಬೋಷನ್ ಆಗೋದು ಜಾಸ್ತಿ. ಫಸ್ಟ್ನೇ ಮಗು ಅಬೋಷನ್ ಆಗಿರುತ್ತೆ, ಅಥವಾ ಸೆಕೆಂಡ್ನೇ ಮಗು ಅಬೋಷನ್ ಆಗೋ ಚಾನ್ಸಸ್ ಇರುತ್ತೆ. ಒಂದು ಮಗುಗೆ ಓಕೆ, ಫಸ್ಟ್ನೇ ಮಗು ಓಕೆ, 2ನೇ ಮಗುನ ಮಾಡ್ಕೊಳಕ್ಕೆ ಹೋಗ್ಬಾರ್ದು ತುಲಾ ಲಗ್ನದವರು. 2ನೇ ಮಗು ಅಬೋಷನ್ ಆದರೆ ಒಳ್ಳೆಯದೇ. ಏನಕ್ಕಂದರೆ 2ನೇ ಮಗು ಹುಟ್ಟಿದಾಗ ಅವ್ರಿಗೇನಾದ್ರು ಒಂದು ಅಂಗವಿಕಲರಾಗಿ ಹುಟ್ಟುವಂಥ ಚಾನ್ಸಸ್ ತುಲಾ ಲಗ್ನದವರಿಗೆ ಇರುತ್ತೆ. ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. 2ನೇ ಮಗು ಆಪ್ಷನ್ ಬೇಡ ಅಂತ ತುಲಾ ಲಗ್ನದವರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ತುಲಾ ಲಗ್ನದವರಿಗೆ ಕೇತು ಯಾವ ಮನೇಲಿರ್ತಾರೋ ಆ ಮನೆಯ ಡೈರೆಕ್ಷನ್. ಇವಾಗ ಕೇತು ಬಂದು ಮೀನರಾಶಿಯಲ್ಲಿದ್ದರೆ ಉತ್ತರ ದಿಕ್ಕಿಂದ ಇವರಿಗೆ ಸಿಗೋವಂಥ ವರ, ಇವರಿಗೆ ಸಿಗೋವಂಥ ಲೈಫ್ ಪಾರ್ಟ್ನರ್ ಉತ್ತರ ದಿಕ್ಕಿಂದ ಬರ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ ಕುಜ 4ನೇ ಮನೇಲಿದ್ದಾಗ ವೈಫ್ ಹೊಸ ಬಿಸ್ನೆಸ್ ಮಾಡೋದು, ಇವರು ಸಿಗೋವಂಥ ಲೈಫ್ ಪಾರ್ಟ್ನರಿಂದನೇ ಇವರು ಬಿಸ್ನೆಸ್ ಶುರು ಮಾಡೋದು. ಅವರೇ ಹೆಡ್ ಆಗಿರ್ತಾರೆ ಬಿಸ್ನೆಸ್ಸಿಗೆ. ಮಲ್ಟಿಪಲ್ ಬಿಸ್ನೆಸ್ ಮಾಡೋದೆಲ್ಲ ಈ ತುಲಾ ಲಗ್ನದವ್ರಿಗೆ ಬರುತ್ತೆ. ವೈಫ್ ಬಂದಮೇಲೆ ವೈಫ್ ಜೊತೆ ಇವ್ರು ಮಾಡೋವಂಥ ಬಿಸ್ನೆಸ್ ಎಲ್ಲ ವರ್ಕೌಟ್ ಆಗುತ್ತೆ. ಏನಕ್ಕಂದರೆ 7ನೇ ಅಧಿಪತಿ 2ನೇ ಅಧಿಪತಿಯಾಗಿ ಬರೋದ್ರಿಂದ ವೈಫ್ ಜೊತೆ ಮಾಡೋ ಬಿಸ್ನೆಸ್ ಎಲ್ಲ ನಿಮಗೆ ಚೆನ್ನಾಗಿ ಬರುತ್ತೆ. ಅವರಿಂದ ನಿಮಗೆ ಖಂಡಿತ ಅಭಿವೃದ್ಧಿ ಇದ್ದೇ ಇರುತ್ತೆ.
ಆದರೆ ಲವ್ ಮ್ಯಾರೇಜ್ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು. ಯಾಕಂದರೆ 5ನೇ ಅಧಿಪತಿ 7ನೇ ಮನೇಲಿ ನೀಚವಾಗೋದು ಅದೊಂದು ನಿಮಗೆ ಮೈನಸ್ ಆಗಿರುತ್ತೆ. ಹಾಗೆ ತುಲಾ ಲಗ್ನದವರಿಗೆ ರಿಲೇಷನ್ಸಿಂದ ನಿಮಗೆ ತೊಂದರೆ ಆಗೋದು ಇದೆಲ್ಲ ಜಾಸ್ತಿ ಇರುತ್ತೆ. ನಿಮ್ಮ ಲೈಫ್ ಪಾರ್ಟ್ನರು ನಿಮ್ಮ ರಿಲೇಷನ್ಸಿಂದ ಅವರೇ ದೂರ ಮಾಡ್ತಾರೆ. ಆ ಥರ ಒಂದು ಹಾರೋಸ್ಕೋಪ್ ಇರುತ್ತೆ. ಏನಕ್ಕಂದರೆ 6ನೇ ಮನೆ ಗುರುವಾಗಿ ಇರೋದ್ರಿಂದ ರಿಲೇಷನ್ಸ್ ಜೊತೆ ನೀವು ಜಾಸ್ತಿ ಇರೋದಿಲ್ಲ. ನಿಮ್ಮ ಲೈಫ್ ಪಾರ್ಟ್ನರ್ ಆಗಿರ್ಬೋದು, ಜಾಸ್ತಿ ನಿಮಗೆ ಹೆಲ್ಪ್ ಮಾಡೋದೇ ಫ್ರೆಂಡ್ ಸರ್ಕಲ್ ಆಗಿರುತ್ತೆ. ಈ ತುಲಾ ಲಗ್ನದವ್ರು ನೀವು ನೋಡ್ಬೋದು. ಅದೇ ರೀತಿ ತುಲಾ ಲಗ್ನದವರಿಗೆ ಮೇಯ್ನಾಗಿ ಹೇಳೋವಂಥ ವಿಷಯ ಏನಂದರೆ, ನಿಮಗೆ ನಿಮ್ಮ ಸಿಗೋವಂಥ ಲೈಫ್ ಪಾರ್ಟ್ನರ್ ಸ್ವಲ್ಪ ಡಾಮಿನೇಟ್ ಮಾಡ್ಬೋದು. ಅವ್ರನ್ನ ನೀವು ಅರ್ಥ ಮಾಡಿಕೊಂಡ್ರೆ ಅವರಷ್ಟು ನಿಮಗೆ ಒಳ್ಳೆಯವ್ರು ಯಾರೂ ಇಲ್ಲ ಅಂತ ಹೇಳ್ಬೋದು. ಸೊ ತುಲಾ ಲಗ್ನದವರಿಗೆ ಎಲ್ಲ ಒಳ್ಳೆಯದೇ ಆಗುತ್ತೆ. ಇನ್ನೊಂದು 11ನೇ ಅಧಿಪತಿ 7ನೇ ಮನೇಲಿ ಉಚ್ಚವಾದರೆ 2ನೇ ಮ್ಯಾರೇಜಿಗೆ ಅವಕಾಶನೂ ಕೂಡ ಇರುತ್ತೆ. ಇದೊಂದು ಮೇಯ್ನಾಗಿ ತಿಳ್ಕೊಳ್ಬೇಕಾಗಿರೋ ವಿಷಯ. 11ನೇ ಮನೆ ಅಧಿಪತಿ ಬಂದು ಸೂರ್ಯ ಭಗವಾನಾಗಿ ಬರ್ತಾರೆ. ಸೂರ್ಯ ಭಗವಾನ್ 7ನೇ ಮನೇಲಿ ಉಚ್ಚವಾದರೆ 2 ಮದುವೆ ಆಗೋವಂಥ ಚಾನ್ಸಸ್ ಇರುತ್ತೆ. ನಿಮ್ಮ ಜಾತಕದಲ್ಲಿ ಒಳ್ಳೆಯ ಅಸ್ಟ್ರಾಲಜರ್ನ ನೋಡಿ ನೀವು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡೋದು ತುಂಬ ಉತ್ತಮ. ನಾನು ಫೋನ್ ನಂಬರ್ ಕೊಟ್ಟಿದ್ದೀನಿ. ನಿಮಗೇನಾದ್ರು ನಿಮ್ಮ ಪರ್ಸ್ನಲ್ ಜಾತಕ ನೋಡಬೇಕಂದ್ರೆ ಖಂಡಿತ ನನಗೆ ಕಳಿಸಿ, ನಾನು ನೋಡ್ತೀನಿ. ಧನ್ಯವಾದಗಳು.